ಹೊಸೂರು ಅಂತ ರೋಡ್ ಸೈಡ್ ಇಲ್ಲೊಂದು ಯಾವುದೋ ಹೋಟ್ಲ್ ಇದೆ. ಇಲ್ಲಿ ಏನು ಸಿಗುತ್ತೆ ತಿನ್ಕೊ ಬರೋಣ ಒಂಚೂರು. ಅಭಿಫಾಸ್ ಬೇಕಾದ್ರೆ ನಾಳೆ ಬೆಳಗ್ಗೆ ಹೋಗೋಣ ಮಗಳ ಇದಕ್ಕೆ. ದುಬಾರಿ ಎಲಿಫೆಂಟ್ ಫ್ರಂಟ್ ಚೆನ್ನಾಗಿದೆ ಅಂತ. ಅಯ್ಯೋ ಇದೇನು ಅಪ್ಪಾಜಿ ಎದಾಳ ಊಟ ಮಾಡ್ಕೊಂಡ್ರೆ ಮಗಳು. ಅಕ್ಕಿ ರೊಟ್ಟಿ ಪೋರ್ಕ್ ಎಂತ ಪೋರ್ಕ್ ಫ್ರೈ ಇದು ಚಿಲ್ಲಿನೋ ಏನೋ ಗೊತ್ತಿಲ್ಲ ಒಟ್ಟು ಫ್ರೈ. ಹಾಂ ಪರೋಟ ಪೋರ್ಕ್ ತಿನ್ನೋದು ನೋಡಿ ಇಷ್ಟಪಡೋರು ಸಿಕ್ಕಾಪಟ್ಟೆ ಜನ ಅವ್ರೆ. ತುಂಬ ಆಸೆ ಪಟ್ಟು ಬಂದ ನಿಂಗೆ ಹಿಂಗೆ ಇರೋದು ನಿರಾಸೆ. ಪೋರ್ಕ್ ತಿನ್ನಲೇಬೇಕು ಅಂತ ಖುಷಿಲಿ ಬಂದು ಪೋರ್ಕ್ ಇಲ್ಲ ಅದು ಬೇಜಾರಾಯಿತು. ಮತ್ತೆ ಪೋರ್ಕ್ ಇದೆ ಅಂದರು, ತುಂಬಾ ಖುಷಿ ಆಯಿತು. ನಮ್ಮ ಆಸೆ ನೋಟ ನಮಗೆ ಚಂದ, ಇಲ್ಲಿವರೆಗೆ ಇಲ್ಲಿ ಊಟ ಚಂದ. ಏನೋ ಒಂಥರ ಅಸಮಾಧಾನ ಆಯ್ತಲ್ಲ. ಇವತ್ತೇ ಫಸ್ಟ್ ಅನ್ಸುತ್ತೆ ನಾನು ನಾನ್ ವೆಜ್ ಊಟ ಇಷ್ಟಪಡದಲ್ಲೇ ಇರೋದು. ನಮ್ದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಕೂರ್ಗಂದಾಗ, ಅದರಲ್ಲೂ ಪೋರ್ಕ್ ಫೇಮಸ್ ಅಂತ. ಬಟ್ ಬೇಜಾರಾಗ್ಬಿಟ್ಟು ಪೋರ್ಕ್. ನಿನ್ನೆ ನನ್ನ ಮಗಳು ಕರಾಟೆ ಕಾಂಪಿಟೇಷನ್ ಇದೆ ಅಂತ ಕುಶಾಲ್ ನಗರಕ್ಕೆ ಬಂದಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಬೆಳಗ್ಗೆ 8:00 ತಿಂಡಿ ತಿಂದವರೆ ಸೀದಾ ಹೊರಟಿ ಕರಾಟೆ ಕಾಂಪಿಟೇಷನ್ಗೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಬಿಟ್ವಿ. ನಾನೆಲ್ಲೋ ಚಿಕ್ಕದಾಗ ಒಂದಿಷ್ಟು ಕಾಂಪಿಟೇಷನ್ ನಡೀತಿರುತ್ತೆ ಅಂತ ಅನ್ಕೊಂಡ್ರೆ ಇಡೀ ಹಾಸನ ಡಿಸ್ಟಿಕ್ ಇಂದ ಎಲ್ಲಾ ಸ್ಕೂಲ್ ಮಕ್ಕಳು ಬಂದಿದ್ರು. ಅಷ್ಟೇ ಅಲ್ಲದೆ ಬೆಂಗಳೂರು ಮಂಗಳೂರು ಕಡೆಯಿಂದ ಎಲ್ಲ ಸ್ಟೂಡೆಂಟ್ಸ್ಗಳು ಬಂದು ಇಲ್ಲಿ ಕಾಂಪಿಟೇಷನ್ ಅಟೆಂಡ್ ಮಾಡ್ತಾ ಇದ್ರು. ನಾವು ನನ್ನ ಮಗಳನ್ನ ಅಲ್ಲೇ ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಂದ್ರೆ ಇಷ್ಟು ಜನದಲ್ಲಿ ನನ್ನ ಮಗಳು ಎಲ್ಲಿ ಪ್ರೈಸ್ ಗೆತ್ಕೊ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ಆಗಿರೋದೇ ಇನ್ನೊಂದು. ಇಲ್ಲಿ ನಾವು ಎಕ್ಸ್ಪೆಕ್ಟೇಷನ್ಸ್ ಇಲ್ದಿದ್ದಾಗ ಏನಾದ್ರೂ ಒಂದು ಸಿಕ್ಕಿದ್ರೆ ಅದರಿಂದ ತುಂಬಾ ಖುಷಿ ಆಗುತ್ತೆ ಅಂತಾರಲ್ಲ. ನಾವು ಫಸ್ಟೇ ಬರ್ತೀನಿ, ನಾನು 100 ಮಾರ್ಕ್ಸ್ ತೆಗಿತೀನಿ ಅಂತ ಹೋದಾಗ ಒಂದು 99 ಬಂದು ದುಃಖ ಆಗ್ಬಿಡುತ್ತೆ. ನನ್ನ ಮಗಳಿಂದ ನಾವು ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಂಡಿರ್ಲಿಲ್ಲ ಏನು. ಕರಾಟೆಗೆ ಅಂತ ಹೋಗಿ 3rd ಪ್ರೈಸ್ ಹೊಡ್ಕೊ ಬಂದಿದೆ. ಪಾಪ ನಾವು ನೋಡಕ್ಕೂ ಆಗ್ಲಿಲ್ಲ. ಹೋಗಿ ಇಲ್ಲಿ ನೋಡಿ, ಇಲ್ಲಿ 3rd ಪ್ರೈಸ್ ತಗೊಂಡ್ ಬಂದಿದೆ. ಹಿಂಗ್ ಹೊಡಿತಂತೆ ಆಕಾಶಕ್ಕೆಲ್ಲ ಆರೋಗಂಗೆ ಮಗ ಅಲ್ವಾ. ಫೈನಲಿ ಮಗಳೇ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಪಡಿಸಿದ್ರಿ ಇಷ್ಟು ಕರ್ಕೊಂಡ್ ಬಂದಿದ್ಕು. ಕೂರ್ಗಲ್ಲೇ ಇದೀವಿ ಅಂತ ಅಂದ್ಮೇಲೆ ಇಲ್ಲಿ ಪೋರ್ಕ್ ತಿಂದನೆ ಹೋಗಕ್ಕಾಗತ್ತಾ? ಮೊದ್ಲೇ ನಾವು ಪೋರ್ಕ್ ಪ್ರಿಯರು. ಕುಶಾಲ್ ನಗರ ಈ ಪ್ರಾಂತ್ಯದಲ್ಲಂತೂ ಪೋರ್ಕ್ ತಿಂದನೆ ಹೋದ್ರೆ ಜೀವನ ವ್ಯರ್ಥ ಅನ್ಸ್ಬಿಡುತ್ತೆ ನಮ್ಗೆ. ಹಂಗಾಗಿ ಎಲ್ಲಾದ್ರೂ ಪೋರ್ಕ್ ತಿನ್ನೋಣ ಅಂತ ಹುಡುಕಾಡ್ತಾ ಇದೀವಿ ಹೋಟ್ಲನ್ನ. ಆದ್ರೆ ಪೋರ್ಕ್ ಸಿಗ್ತಾ ಇಲ್ಲ ಎಲ್ಲೂ. ಅದೇ ಬೇಜಾರು. ಗುಡ್ಡೆ ಹೊಸೂರು ಅಂತ ರೋಡ್ ಸೈಡ್ ಇಲ್ಲೊಂದು ಯಾವುದೋ ಹೋಟ್ಲ್ ಇದೆ. ಇಲ್ಲಿ ಏನ್ ಸಿಗುತ್ತೆ ತಿನ್ಕೊ ಬರೋಣ ಒಂಚೂರು. ನಡೀರಿ ಯಾಕಪ್ಪಾಜಿ ಇನ್ನೊಂದು ಸಮಾಧಾನ ಮಾಡ್ತಿದ್ನಾ. ಎಷ್ಟು ಚೆನ್ನಾಗಿ ತೆಪ್ಕೊಂಡು ನಿಮಗೆಲ್ಲ ಡ್ಯಾಡಿ ಅದು ಕರೆಯೋದು ನಿಮ್ಮನ್ನ ಅಂತ. ಇಲ್ಲಿ ಪೋರ್ಕ್ ಫೋಟೋ ಹಾಕೋರು ಇಲ್ಲಿ. ಪೋರ್ಕ್ ಇಲ್ಲ ಇಂತ ಬೇಜಾರು. ಹೀಗಿದೆಯಾ ನೋಡಿ, ಅದೇ ಇಲ್ಲ ಅನ್ಕೊಂಡ್ ಬಂದಾಗಿದೆ ಅಂತ ಖುಷಿ ಇಲ್ಲಿ ನೋಡಮ್ಮ. ಇಲ್ಲಿ ಕೂರ್ಗ ಇದರಲ್ಲಿ ಇಷ್ಟೆಲ್ಲ ಜಾಗಗಳಿದೆಯಂತ. ಇಲ್ಲಿ ಗ್ಲಾಸ್ ಬ್ರಿಡ್ಜ್, ಬೆಟ್ಟದ ಮೇಲೆ ಗ್ಲಾಸ್ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಅದು ಮಡಿಕೇರಿ ಇದೆಯಾ, ಭಾರಿ ದೂರ ಏನಿಲ್ಲ ಇದು. ನೋಡುವ ಪುಷ್ಪಗಿರಿ ಬೆಟ್ಟ, ಬೆಟ್ಟ ಗುಡ್ಡ ಯಾರ ಬಾಗ್ಮಂಡಲ ಏನೋ ದೇವಸ್ಥಾನ ಇರ್ಬೇಕದು. ಓ ಚಿಕ್ಕಿ ಹೊಳೆ, ಅಲ್ಲಿಗೆ ಹೋಗೋಣ. ಟೈಮಿಂಗ್ಸ್ ನೋಡ್ಕೊಂಡು ಇಲ್ಲಿ ನೋಡಿ ಬೇಬಿ ಕರಿತಿರೋದು ನೋಡಿ. ಕಾವೇರಿ ನಿಸರ್ಗಧಾಮ ಇಲ್ಲೇ ಬಂದಲ್ಲ ಅದು. ದುಬಾರಿಗೆ ಹೋಗೋಣ, ಇದಕ್ಕೊಂದು ಹೋಗೋಣ. ಗ್ಲಾಸಸ್ ದುಬಾರಿ ಎಲಿಫೆಂಟ್ ಕ್ಯಾಂಪ್. ಅಭಿಫಾಸ್ ಬೇಕಾದ್ರೆ ನಾಳೆ ಬೆಳಗ್ಗೆ ಹೋಗೋಣ ಮಗಳ ಇದಕ್ಕೆ. ದುಬಾರಿ ಎಲಿಫೆಂಟ್ ಫ್ರಂಟ್ ಚೆನ್ನಾಗಿದೆ ಅಂತ. ಅಯ್ಯೋ ಇದೇನು ಅಪ್ಪಾಜಿ ಎದಾಳ ಪುಸಿಕೆಟ್ ಕರಿತಿರೋದು. ಪುಸಿಕೆಟ್ ಎಲ್ಲಿ ಕಣಪ್ಪ. ಬೇಗ ಊಟ ಮಾಡ್ಕೊಂಡ್ರೆ ಮಗಳು. ಮಗಳು ಸ್ವಿಮ್ ಮಾಡ್ತಿದ್ದಿಲ್ಲ ನೆಲದ್ಮೇಲೆ. ಮಗನೇ ಬಟ್ಟೆ ಎಲ್ಲ ಗಲೀಜಾಯ್ತು. ಮಕ್ಕಳಲ್ವಾ ಬಿಡು ಬಿಡು ಅಂತ. ಬಿಡು ಬಟ್ಟೆ ನೋಡಿ ಇರ್ಲಿ ಬಿಡಿ. ಮಕ್ಕಳಲ್ವಾ ಕೈ ತೊಳ್ಕೊಂಡು ಊಟ ತಿಂಡಿ ಕೊಟ್ರೆ ಸರಿ ಆಯ್ತು. ಕುತ್ಕೊಳ್ಳಿ ತಗೊಳ್ಳಿ. ಏನೇನು ಬೇಕು? ಏನದು ಎಲಿಫೆಂಟಾ? ಡ್ಯಾಡಿಗೆ ಹೇಳಲ್ಲಿ. ಹೇಳು ಏನು ಎಲಿಫೆಂಟಾ? 2 ಬರ್ತಾ ಒಂದು ಪ್ಲೇಟ್ ಪರೋಟ, ಒಂದು ಅಕ್ಕಿ ರೊಟ್ಟಿ ಕೊಡಿ, 1 ಪ್ಲೇಟ್ ಪೋರ್ಕು. ಓ ಇವನು ಎಲ್ಲ ಈಜು ಹೊಡಿತಾನೆ ಎಲ್ಲ ಕಡೆ. ನಮ್ಮ ಅಕ್ಕನ ಮನೇಲಿ ಚಿಕ್ಕವ, ನಮ್ಮ ಮನೇಲಿ ಇವ್ನು ಉಟ್ಕೊಂಡ್ಬಿಟ್ಟ ಒಬ್ಬ. ಇವ್ನು ಚಿಕ್ಕವನಿಗಿಂತ ಹೆಚ್ಚಾಗ್ತಾನೆ. ಅಕ್ಕಿ ರೊಟ್ಟಿ 2 ಪ್ಲೇಟ್ ಹೇಳಿದ್ವಾ? ಪರೋಟ ಅಲ್ವಾ ಹೇಳಿದ್ವಾ? 1 ಪ್ಲೇಟ್ ಪರೋಟ, 1 ಪ್ಲೇಟ್ ರೊಟ್ಟಿ ಹೇಳಿದ್ದು. ಪರೋಟ ಕೊಡಿ 1 ಪ್ಲೇಟು. ಪೋರ್ಕ್ ಬಂದಿದೆ. ಚೇಂಜ್ ಅವಾಗ ಮಾಡೋಕ್ಕಾಗುತ್ತೆ ರಾಜ್ಕುಮಾರಿ. ನೋಡಿ ಅಕ್ಕಿ ರೊಟ್ಟಿ ಪೋರ್ಕ್ ಎಂತ ಪೋರ್ಕ್ ಫ್ರೈ ಇದು ಚಿಲ್ಲಿನೋ ಏನೋ ಗೊತ್ತಿಲ್ಲ ಒಟ್ಟು ಫ್ರೈ. ಪರೋಟ ಇದಿಷ್ಟು ತರಿಸಿದ್ವಿ. ನೋಡೋಣ ಟೇಸ್ಟ್ ನೋಡ್ಬಿಟ್ಟು ಲೈಟಾಗಿ ತಿನ್ನೋಣ. ಯಾಕಂದರೆ ಇವತ್ತು ಸಂಜೆ ಇನ್ನೊಂದು ಸ್ಪೆಷಲ್ ಇದೆ ನಮ್ಮದು. ರಿಯಲ್ ಪೋರ್ಕ್ನ ತಿನ್ನಬೇಕು ಅಂದರೆ ನನ್ನ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಪೋರ್ಕ್ ತಿಂದ್ರ ಅಂತ ಜಾಗ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಮತ್ತೆ. ಬಟ್ ಈ ಎಪಿಸೋಡಲ್ಲಿ ಇದ್ರ ಮಾತ್ರ ನೋಡೋಣ ಅಲ್ವಾ. ಇದಕ್ಕಾಗಿ ನೀನು ತಿನ್ನಲ್ಲ ಅಲ್ವಾ ಪೋರ್ಕ್ನ? ಎಷ್ಟೋ ಜನ ನಾನು ಪೋರ್ಕ್ ತಿನ್ನೋದನ್ನು ನೋಡಿ ಅದು ಹಂದಿ ತಿಂತೀರಾ ಅಂತಿರ್ತೀರಾ. ಆದರೆ ಅದರಲ್ಲಿ ನಾನು ಪೋರ್ಕ್ ತಿನ್ನೋದು ಲವರ್ಸ್ಗಳು, ನಾನು ಪೋರ್ಕ್ ತಿನ್ನೋದು ನೋಡಿ ಇಷ್ಟಪಡೋರು ಸಿಕ್ಕಾಪಟ್ಟೆ ಜನ ಅವರೇ. ಕೂರ್ಗಿಗೆ ಬಂದಮೇಲೆ ಇಲ್ಲಿ ಕಾಚಂಪುಳ್ಳಿ ಎಲ್ಲ ಹಾಕಿ ಮಾಡಿರ್ತಾರೆ ಪೋರ್ಕ್ನ. ನೋಡಿ
ಕಾಸಂಪುಳಿ ಸ್ಮೆಲ್ಲೇ ಬಂತು. ಅದೇ ನಂಗೆ ಅವಾಗಲೇ ಸ್ಮೆಲ್ ಬಂತು. ಹ್ಞೂ ನನಗೆ ಹ್ಞೂ ಹ್ಞೂ ಥ್ಯಾಂಕ್ ಯು ಮಗಳು. ಉಪ್ಪಾಗಿದೆ ಒಂದು ಸ್ವಲ್ಪ ಹ್ಞೂ ಉಪ್ಪು. ಪರೋಟ ಚೆನ್ನಾಗಿದೆ ನೋಡಿದ್ರೆ ಸ್ವಲ್ಪ ಸ್ಮೆಲ್ ಬಂತು. ಕಾಸಂಪುಳಿ ಜಾಸ್ತಿ ಆಗ್ಬಿಡಿ. ಮಗಳು ಬಟ್ಟೆ ಮಾಡ್ಕೊಟ್ಟು ಒಂದು ಕೈಲಿ ಇದು ತಟ್ಟೆ ಇಟ್ಕೊ ಮಗಳು ಪ್ಲೇಟು. ಪರೋಟ ಚೆನ್ನಾಗಿದೆ, ಪರೋಟ ಒಂದು ಚೆನ್ನಾಗಿದೆ. ಈಗ ಯಾಕೋ ತುಂಬ ಹುಳಿ ಆಗ್ಬಿಡ್ತು. ನೋಡೋಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿದಷ್ಟು ಕಣ್ಣಿಗೆ ತುಂಬ ಬ್ರೈಟಾಗಿ ಕಾಣಿಸ್ತಾ ಅದ್ರ ಪೀಸ್ಗಳು ಚೆನ್ನಾಗಿಲ್ಲ ಅಲ್ವಾ? ಮತ್ತು ಕೂರ್ಗಿಗೆ ಬಂದು ನಾವು ಪೋರ್ಕ್ ತಿಂದನೇ ಹೋಗಿ ಅಂತ್ಯ. ಮತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾರೆ. ತುಂಬ ಆಸೆ ಪಟ್ಟು ಬಂದ ನಿಂಗೆ ಹಿಂಗೆ ಎಲ್ಲ ನಿರಾಸೆ. ಪೋರ್ಕ್ ತಿನ್ನಲೇಬೇಕು ಅಂತ ಖುಷಿಲಿ ಬಂದು ಪೋರ್ಕ್ ಇಲ್ಲ ಅದು ಬೇಜಾರಾಯಿತು. ಮತ್ತೆ ಪೋರ್ಕ್ ಇದೆ ಅಂದರು, ತುಂಬಾ ಖುಷಿ ಆಯಿತು. ನಮ್ಮ ಆಸೆ ನೋಟ ನಮಗೆ ಚಂದ, ಇಲ್ಲಿಯವ್ರಿಗೆ ಇಲ್ಲಿ ಊಟ ಚಂದ. ಇಲ್ಲ ನಾರ್ಮಲಿ ಎಲ್ಲ ಕಡೆ ಚೆನ್ನಾಗಿರುತ್ತೆ. ಹ್ಞೂ ನಾವು ಹೋಗಿದ ಕಡೆ ಎಲ್ಲ ನಮಗೆ ಬೆಸ್ಟ್ ಸಿಗಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಹಾಂ ಏರುಪೇರು ಆಗುತ್ತೆ. ಹ್ಞೂ ಕೆಲವೊಮ್ಮೆ ಹೋಗಿದ ಕಡೆ ಎಲ್ಲ ಬೆಸ್ಟು ಸಿಗಲ್ಲ. ಓಕೆ ನಡಿ ಮೇಡಮ್ ಕೊಡುವ. ಲೈಫಲ್ಲಿ ಮೊದಲನೇ ಸರಿ ಇಷ್ಟು ಬಿಟ್ಟು ಹೋಯ್ತಾ ಇರೋದು. ಏನೋ ಒಂಥರ ಅಸಮಾಧಾನ ಆಯ್ತಲ್ಲ. ಸಮಾಧಾನ. ಇವತ್ತೇ ಫಸ್ಟ್ ಅನ್ಸುತ್ತೆ ನಾನು ನಾನ್ ವೆಜ್ ಊಟ ಇಷ್ಟಪಡದಲ್ಲೇ ಇರೋದು. ಇಷ್ಟ ಆಗಲಿಲ್ಲ, ಯಾಕಂದ್ರೆ ತುಂಬಾ ಆಸೆ ಇಟ್ಕೊಂಡ್ ಅದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ಬಿಟ್ಟು ನಮಗೆ ಕೂರ್ಗಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ. ಬಟ್ ಇವತ್ತು ಮೇ ಬಿ ಒಂದೊಂದು ದಿನ ಒಂದೊಂದ್ಸರಿ ಕೆಡುತ್ತೆ ಅವ್ರದ್ದು. ಇವತ್ತಿನ ದಿನ ಏನೋ ಕೆಟ್ಟಿತ್ತೇನೋ, ಸ್ವಲ್ಪ ಹುಳಿ ಇತ್ತು, ಉಪ್ಪಿತ್ತು, ಟೋಟಲಿ ಊಟ ನಂಗೆ ಇಷ್ಟ ಆಗಿಲ್ಲ. ಯಾವುದೇ ಟೇಸ್ಟೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಇಲ್ಲಿ ನೆಗೆಟಿವ್ ಅಂತಲ್ಲ, ಹೌದಾ, ಅದು ನೆಗೆಟಿವ್ ಅಂತ ಅಲ್ಲ. ಕೆಲವು ಸಮಯದಲ್ಲಿ ಎಲ್ಲರ ಅಡುಗೆನೂ ಒಂದೇ ಸರಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಕೂರ್ಗ್ ಅಂದಾಗ, ಅದರಲ್ಲೂ ಪೋರ್ಕ್ ಫೇಮಸ್ ಅಂತ. ಬಟ್ ಬೇಜಾರಾಗ್ಬಿಟ್ಟು ಪೋರ್ಕ್ ಇಲ್ಲಿ ಸಂಜೆ ಒಂದು ಏನೋ ನಾನು ಇದಕ್ಕೆ ಕಂಪೇರ್ ಮಾಡಿದ್ರೆ, ಇವತ್ತಿಂದ ಕಂಪೇರ್ ಮಾಡಿದ್ರೆ ನಾನು 100ಕ್ಕೆ 99% ಚೆನ್ನಾಗಿ ಮಾಡ್ತೀನಿ ಅಲ್ವರಿ. ಇರಲಿ ಬಿಡಪ್ಪ, ಅಲ್ಲಿ ಒಂದೊಂದ್ಸರಿ ಮಿಸ್ಟೇಕ್ ಆಗಿರುತ್ತೆ. ಅದೇನು ಎಲ್ಲ ಸರಿ ನಂಗೆ ಆಗುತ್ತೆ ಅಂತಲ್ಲ, ನಮ್ಮ ಗ್ರಾಚಾರಕ್ಕೆ ಒಂದೊಂದು ಸರಿ ಹಿಂಗೆ ಆಗಿರ್ಬೋದು. ಸದ್ಯಕ್ಕೆ ಒಂದು ಸ್ವಲ್ಪ ಊಟದ ವಿಚಾರದಲ್ಲಿ ಒಂದು ಸ್ವಲ್ಪ ಅಪ್ಸೆಟ್ ಆಗ್ಬಿಟ್ರೆ ಮೂಡೇ ಔಟ್ ಆಗುತ್ತಲ್ವಾ. ಸಮಾಧಾನನೇ ಆಗಲ್ಲ, ಏನೋ ಒಂದು ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಹಂಗಾಗಿ ಒಂದು ಸ್ವಲ್ಪ ಬೇಜಾರಾಯಿತು. ಸರಿ, ಇಟ್ಸ್ ಓಕೆ. ಇನ್ನು ನೆಕ್ಸ್ಟ್ ಒಂದೊಳ್ಳೆ ಊಟ ಮಾಡೋಣ. ರಾತ್ರಿ ಊಟ ಮಾಡೋಣ. ಎಲ್ಲ ಸರಿನೂ ಎಲ್ಲ ವಿಡಿಯೋದಲ್ಲೂ ನಮ್ಮದು ಅಲ್ಟಿಮೇಟ್ ಅನ್ಕೊಂಡೇ ಇರ್ತೀವಲ್ಲ, ಅದು ಇರೋದು ಅಟ್ಲೀಸ್ಟ್ ನಮ್ಗೇನು ಗೊತ್ತಾ, ನಾವು ಅಲ್ಪ ತೃಪ್ತರು. ಒಂದು ಸ್ವಲ್ಪ ಚೆನ್ನಾಗಿದೆ ಸಾಕು, ಚೆನ್ನಾಗಿದೆ ಅಂದ್ಬಿಡ್ತೀವಿ. ಬಟ್ ಎನಿವೆ ಬಂದು ಊಟ ಮಾಡ್ಬೋದು, ಬೇರೆದೆಲ್ಲ ಹೆಂಗೆ ಗೊತ್ತಿಲ್ಲ. ಬಟ್ ನಾವು ತಗೊಂಡಿದ್ದು ಪೋರ್ಕ್ ಬಂದೆ, ಅದಷ್ಟಿದೆ. ಹಿಂಗಿತ್ತು. ಸರಿ, ಓಕೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಎಲಿಫೆಂಟ್ ಯಾವುದು ಜಾಗ, ಅದು 100 ಏನದು ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ತಾ ಇದೀವಿ. ಈ ವಿಡಿಯೋ ಇದೊಂದು ಎಪಿಸೋಡ್ಗೆ ಫುಲ್ ಮುಗಿಸ್ಬಿಡ್ತೀನಿ. ಇದನ್ನ ಸಾಕಿದು. ನೆಕ್ಸ್ಟ್ ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿ ನಮ್ಮ ಮೀಟ್ ಮಾಡೋಣ.